ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ಆಲ್ ನ್ಯೂ 2025 ಮಾಡೆಲ್ ಸುಜುಕಿ ಅವೆನೀಸ್ ಸ್ಕೂಟರ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಸ್ಕೂಟರ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಈ ಸ್ಕೂಟರ್ ನ ಲುಕ್ಸ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವ್ಯೂ ಇಂದ, ಬ್ಯಾಕ್ ವ್ಯೂ ಇಂದ, ಸೈಡ್ ವ್ಯೂ ಇಂದ ಸ್ಕೂಟರು ಡೀಸೆಂಟ್ ಆಗಿ ಕಾಣಿಸುತ್ತೆ. ಆದ್ರೆ ಈ ಒಂದು ಕಲರ್ ಸ್ಕೀಮ್ ಇಂದ ಈ ಒಂದು ಸ್ಕೂಟರು ಫಂಕಿಯಾಗಿ ಕಾಣಿಸುತ್ತೆ. ಯೂತ್ಸ್ ಗೆ ಇಷ್ಟ ಆಗೋ ರೀತಿ ಈ ಸ್ಕೂಟರ್ ನ ಬಿಟ್ಟಿದ್ದಾರೆ. ಬಟ್ ಈ ಒಂದು ಸ್ಕೂಟರ್ ನಲ್ಲೇ ಬೇರೆ ಕಲರ್ ಇದೆ. ಆ ಕಲರ್ ನ ತಗೊಂಡ್ರೆ ಈ ಒಂದು ಸ್ಕೂಟರು ಡೀಸೆಂಟ್ ಆಗಿ ಕಾಣಿಸುತ್ತೆ. ಈ ಸ್ಕೂಟರು ಇನ್ ರಿಯಲ್ ನೋಡಿದಾಗ ಟಿವಿಎಸ್ ಎಂಟಾರ್ಕ್, ಹೋಂಡಾ ಡಿಯೋ, ಯಮಹಾ ರೇ ಮೂರು ಸ್ಕೂಟರು ಮಿಕ್ಸ್ ಆಗಿರೋ ರೀತಿ ಈ ಒಂದು ಸ್ಕೂಟರ್ ಕಾಣಿಸುತ್ತೆ. ಈ ಸ್ಕೂಟರ್ ನ ಬಾಡಿ ಪ್ಯಾನಲ್ಸ್ ನೆಲ್ಲ ಫೈಬರ್ ಪ್ಲಾಸ್ಟಿಕ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫಿಟ್ ಅಂಡ್ ಫಿನಿಶ್ ಎಲ್ಲ ಡೀಸೆಂಟ್ ಆಗಿದೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಎಲ್ಇಡಿ ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ ಎಲ್ಇಡಿ ಟೈಲ್ ಲೈಟ್. ಹಿಂದ್ಗಡೆಯಿಂದ ನೋಡಿದಾಗ ಎಂಟಾರ್ಕ್ ತರ ಕಾಣಿಸುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಎಲ್ಸಿಡಿ ನೆಗೆಟಿವ್ ಡಿಸ್ಪ್ಲೇ ಬರುತ್ತೆ. ಸ್ಪೀಡೋಮೀಟರ್, ಓಡೋಮೀಟರ್, ಫ್ಯೂಯಲ್ ಗೇಜ್ ಮತ್ತೆ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ತೋರಿಸುತ್ತೆ. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸುಜುಕಿ ರೈಡ್ ಕನೆಕ್ಟ್ ಅಪ್ಲಿಕೇಶನ್ ಮುಖಾಂತರ ಸಿಕ್ರೋನೈಸ್ ಮಾಡ್ಕೊಂಡ್ರೆ ಸಮ್ ಇನ್ಫಾರ್ಮೇಶನ್ ಲೈಕ್ ETA ಅಪ್ಡೇಟ್ಸ್, ಅನ್ಬೈಟನ್ ನ್ಯಾವಿಗೇಷನ್ ಮತ್ತೆ ಬೇಸಿಕ್ ಕನೆಕ್ಟೆಡ್ ಫೀಚರ್ಸ್ ಎಲ್ಲ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮಗೆ ಸಿಗುತ್ತೆ. ಈ ಸ್ಪೀಡೋಮೀಟರ್ ಗೆ ಸ್ಪೋರ್ಟಿ ವೈಸರ್ ನ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಇಂಜಿನ್ ಕೀಲ್ ಸ್ವಿಚ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಸ್ವಿಚ್ ಒಂದೇ ಸ್ವಿಚ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ರೇರ್ ವೀಲ್ ಬ್ರೇಕ್ ಲಾಕ್ ನ ಕೊಟ್ಟಿದ್ದಾರೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಸೀಟ್ ನ ಲಾಕ್, ಹ್ಯಾಂಡಲ್ ಬಾರ್ ಲಾಕ್ ಮತ್ತೆ ಗಾಡಿ ಆಫ್ ಆನ್ ಮಾಡಕ್ಕೆ ಒಂದು ಸಪರೇಟ್ ಆಗಿ ಕೀ ಯೂನಿಟ್ ಕೊಟ್ಟಿದ್ದಾರೆ. ಫ್ಯೂಯಲ್ ಲಿಡ್ ಓಪನ್ ಮಾಡಕ್ಕೆ ಬ್ಯಾಕ್ ಸೈಡ್ ಕೀ ಯೂನಿಟ್ ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಫ್ಯೂಯಲ್ ಲಿಡ್ ಬ್ಯಾಕ್ ಸೈಡ್ ಇದೆ, ಅದಕ್ಕೆ ಪಾಕೆಟ್ಸ್ ನ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ಒಳಗೆ ಚಾರ್ಜಿಂಗ್ ಸಾಕೆಟ್ ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. 2 ಹುಕ್ಸ್ ನ ಕೊಟ್ಟಿದ್ದಾರೆ ಫಾರ್ ಯುಟಿಲಿಟಿ ಪರ್ಪಸ್. ಫುಟ್ ಪೆಕ್ಸ್ ಎಲ್ಲ ಡೀಸೆಂಟ್ ಆಗಿದೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಈ ಸ್ಕೂಟರ್ ನಲ್ಲಿ ಫ್ಲಾಟ್ ಫುಟ್ ಫ್ಲೋರ್ ಬರುತ್ತೆ. 5 ಫೀಟ್ ಹೈಟ್ ಗಿಂತ ಯಾರು ಜಾಸ್ತಿ ಇರ್ತಾರೋ ಈ ಸ್ಕೂಟರ್ ನ ಓಡಿಸಬಹುದು. ಯಾಕಂದ್ರೆ ಈ ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ 160 mm ಬರುತ್ತೆ. ಬ್ಯಾಲೆನ್ಸ್ ಎಲ್ಲ ಆರಾಮಾಗಿ ಮಾಡಬಹುದು ಈ ಒಂದು ಸ್ಕೂಟರ್ ನ. ಯಾಕಂದ್ರೆ ಈ ಸ್ಕೂಟರ್ ನ ವಿಡ್ತ್ ಬಂದು 710 mm ಬರುತ್ತೆ. ತೂಕ ಬಂದು 106 kg ಬರುತ್ತೆ. ಟ್ರಾಫಿಕ್ ನಲ್ಲಿ ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಗಾಡಿನ ಲೀನ್ ಆಗಿ ಬಿಟ್ಟಿದ್ದಾರೆ. ಓವರಾಲ್ ಲೆಂತ್ ಬಂದು 1895 mm ಬರುತ್ತೆ. ಬ್ರೇಕಿಂಗ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ವೀಲ್ ಬೇಸ್ ಬಂದು 1265 mm ಬರುತ್ತೆ. ರೈಡರ್ ಟ್ರಯಾಂಗಲ್ ಮತ್ತೆ ರೈಡಿಂಗ್ ಪೋಸ್ಚರ್ ಮತ್ತೆ ಸಿಟಿ ಯೂಸೇಜ್ ಅಲ್ಲಿ ಕಾಲ್ನೆಲ್ಲ ನೆಲುಕಿಟ್ಟಿ ಆರಾಮಾಗೆ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಸೀಟ್ ಹೈಟ್ ಬಂದು 780 mm ಇದೆ. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 12 inches ಟೈರ್ ಪ್ರೊಫೈಲ್, ಟ್ಯೂಬ್ ಲೆಸ್ಟರ್, ಅಲಾಯ್ ವೀಲ್ಸ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ ವಿತ್ ಸ್ವಿಂಗ್ ಆರ್ಮ್. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ ಟ್ಯೂಬ್ಲೆಸ್ ಟೈರ್, 10 inches ಟೈರ್ ಪ್ರೊಫೈಲ್, ಅಲಾಯ್ ವೀಲ್ಸ್ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕ್ ಡಿಸ್ಕ್ ಬ್ರೇಕ್, ಬ್ಯಾಕ್ ವೀಲ್ ನ ಬ್ರೇಕ್ ಡ್ರಮ್ ಬ್ರೇಕ್. 21 ಲೀಟರ್ಸ್ ಅಂಡರ್ ಸೀಟ್ ಸ್ಟೋರೇಜ್ ಬರುತ್ತೆ. ಅಂದ್ರೆ ಬೂಟ್ ಸ್ಪೇಸ್ ಬರುತ್ತೆ. ಆಕ್ಸರ್ MT LS2 ಅಂತ ಹೆಲ್ಮೆಟ್ ಈ ಒಂದು ಬೂಟ್ ಸ್ಪೇಸ್ ಅಲ್ಲಿ ಇಡ್ಸಲ್ಲ. ಎಕ್ಸಾಸ್ಟ್ ನ ಫಂಕಿ ಆಗಿ ಬಿಟ್ಟಿದ್ದಾರೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಕೌಚಿಂಗ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೈಡರ್ ನ ಸೀಟಿಂಗ್ ರೂಮು, ಪಿಲಿಯನ್ ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿ ಆಗಿ ಕೊಟ್ಟಿದ್ದಾರೆ. ಸ್ಕೂಟರ್ ನ ಬಾಡಿ ಎಲ್ಲ ಹೈ ಕ್ವಾಲಿಟಿ ಫೈಬರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಗ್ರಾಫಿಕ್ ಎಲ್ಲ ಸಾಕಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ಸುಜುಕಿದು ಜೆನ್ಯೂನ್ ಆಕ್ಸೆಸರೀಸ್ ಇರುತ್ತೆ, ಅದನ್ನ ಹಾಕಿಸ್ಕೊಬಹುದು ಶೋರೂಮ್ ಮುಖಾಂತರ. ಓವರ್ ಆಲ್ ಡೈಮೆನ್ಷನ್ ವೈಸ್, ಟೆಕ್ನಿಕಲ್ ವೈಸ್ ಈ ಒಂದು ಸ್ಕೂಟರು ಡೀಸೆಂಟ್ ಸ್ಕೂಟರ್ ಅಂತ ಹೇಳ್ಬೋದು. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 124cc ಸಿಂಗಲ್ ಸಿಲಿಂಡರ್ 4-stroke 2-valve ಏರ್ ಕೂಲ್ಡ್ BS6 E20 ಕಂಪ್ಯಾಟಬಲ್ ವಿತ್ OBD ಸೆನ್ಸರ್ಸ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 8 hours ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ವಿಚಾರಕ್ಕೆ ಬಂದಾಗ 10 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಇಂಜಿನ್ ನ ಟಾರ್ಕ್ ಇಂಜಿನ್ ಅಂತ ಕರಿಬಹುದು. ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ CVT ಗೇರ್ ಟ್ರಾನ್ಸ್ಮಿಷನ್. ಫೇಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.2 ಲೀಟರ್ಸ್. ಮೈಲೇಜ್ ಅರೌಂಡ್ 45 to 50 kmpl ಕೊಡುತ್ತೆ. ಕಿಕ್ ಸ್ಟಾರ್ಟು ಬರುತ್ತೆ, ಎಲೆಕ್ಟ್ರಿಕ್ ಸ್ಟಾರ್ಟು ಬರುತ್ತೆ. F5 ಫ್ಯೂಯಲ್ ಸಪ್ಲೈ ಸಿಸ್ಟಮ್. ಈ ಗಾಡಿನ ತಗೊಳ್ಬೋದಾ ಅಂತ ಕೇಳ್ತೀರಾ? ಆರಾಮಾಗಿ ತಗೊಳ್ಬೋದು. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಎಲ್ಲ 125cc ಸ್ಕೂಟರ್ಗೂ ಕಂಪ್ಯಾರಿಸನ್ ಮಾಡ್ಬೋದು. ಬಾಯ್ಸ್, ಗರ್ಲ್ಸ್, ಲೇಡೀಸು, ಜೆಂಟ್ಸು, ತಾತ, ಅಜ್ಜಿ ಯಾರು ಬೇಕಾದ್ರೆ ಈ ಗಾಡಿನ ತಗೊಳ್ಬೋದು. ಬನ್ನಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ರೈಡಿಂಗ್ ರಿವ್ಯೂ. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ಆಲ್ ನ್ಯೂ 2025 ಸುಜುಕಿ ಅವನೀಸ್. ವೆನೀಸ್ ಅಂತ ನೆನಪಿಟ್ಕೊಂಡ್ರೆ ನೀವು ಅದಕ್ಕೆ ಸೇರಿಸಿದ್ರೆ ಅವನೀಸ್ ಆಗುತ್ತೆ. ಸೊ ನನ್ನ ಪ್ರೊನೌನ್ಸಿಯೇಷನ್ ಏನಾರ ತಪ್ಪಿದರೆ ಐ ಆಮ್ ಸಾರಿ, ಬಟ್ AVENIS ಅವನೀಸ್ ಅಂತ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಈ ಒಂದು ಸ್ಕೂಟರ್ ಬಗ್ಗೆ ಹೇಳ್ತೀನಿ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಫಾರ್ ಎ ರೈಡ್.
ಕುತ್ಕೊಂಡೆ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಆಕ್ಸಿಸ್ 125ಗಿನ್ನ ಚಿಕ್ಕದಾಗಿದೆ ಅಂತ. ಹ್ಯಾಂಡಲ್ ಬಾರು ನನ್ನ ಸೈಜ್ಗೆ ಒಂದು ಸ್ವಲ್ಪ ಚಿಕ್ಕದಾಯಿತು. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಚೆನ್ನಾಗಿದೆ. ನೋಡಿ, ಇದು ನಾರ್ಮಲ್ ಲೈಟು, ಇದು ಹೈ ಬೀಮ್ ಈ ಥರ ಬೀಳ್ತದೆ. ಗಾಡಿನ ಒಂದು ಸ್ವಲ್ಪ ಹಿಂಡೋಣ. ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟ್ ವೀಲ್ಗೆ, ತುಂಬಾ ಪವರ್ಫುಲ್ ಆಗಿದೆ. ಯಾಕಂದರೆ ಲೊಕೇಶನಿಗೆ ಬರ್ಬೇಕಾದ್ರೆ ಬ್ರೇಕ್ ಹಿಡಿದಾಗ ಫುಲ್ಲು ಸಕ್ಕಂತ ಹಿಡಿತು, ಪಟ್ಟಂತ ಹಿಡಿತು. ಸೊ ಬ್ರೇಕಿಂಗ್ ರೆಸ್ಪಾನ್ಸ್ ಚೆನ್ನಾಗಿದೆ ಫ್ರಂಟ್ ಟು ಬ್ಯಾಕ್ ಎರಡೂ. ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಗಾಡಿ ಅಪ್ ಯಾವ ಥರ ಹತ್ತುತ್ತೆ ಅಂತ ನೋಡೋಣ ಬನ್ನಿ. ಯಾಕಂದರೆ ನನ್ನ ತೂಕ 90 kg. ಅಪ್ಪು ಹತ್ತುತ್ತಾ ಇದೆ ಚೆನ್ನಾಗಿ. ಅದರಲ್ಲಿ ಮನೋವರ್ ಬೇರೆ ತೊಗೊಂತು. ಸೊ ಪಿಕಪ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಬಂದು ಆಕ್ಸಿಸ್ 125 ಸ್ಕೂಟರು ಮತ್ತು ಈ ಒಂದು ಸ್ಕೂಟರ್ನ ಇಂಜಿನ್ನು ಸ್ಪೆಸಿಫಿಕೇಷನು ಸೇಮೇ, ಆದರೆ ಟಾರ್ಕು ಮತ್ತು ಪವರ್ನಲ್ಲಿ ಆಟ ಆಡಿದ್ದಾರೆ. ಈ ಒಂದು ಗಾಡಿಯಲ್ಲಿ ಪಾಯಿಂಟ್ನಲ್ಲಿ ಪವರ್ ಜಾಸ್ತಿ, ಒಂದು 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ ಅಂದ್ಕೊತೀನಿ. ಆ ಪಾಯಿಂಟಲ್ಲಿ ಇದರ ಟಾರ್ಕ್ ಕಮ್ಮಿ ಇದೆ, ಬಟ್ ಪವರ್ ಜಾಸ್ತಿ ಇದೆ. ಸೊ ಈಗ ಸೈಡಿಗೆ ಹಾಕೋಣ. ಸೊ ಇದಕ್ಕೆ ಪವರ್ ಜಾಸ್ತಿ ಅವನೀಸ್ಗೆ. ಈಗ ನಿಲ್ಲಿಸಿದ್ದೀನಿ. ಸ್ವಲ್ಪ ಗಾಡಿ ಹೈವೇಲಿ ಯಾವ ಥರ ಮೂವ್ ಆಗುತ್ತೆ ಅಂತ ನೋಡೋಣ. ಆಕ್ಸಿಸಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗಾಡಿ ಉದ್ದ ಇದೆ, ತೂಕದಲ್ಲೂ ಸೇಮ್ ಬರುತ್ತೆ. ದೊಡ್ಡದಾಗಿಲ್ಲ, ಆಕ್ಸಿಸ್ ಥರ ಲೀನ್ ಆಗಿದೆ. ಸಿಟಿ ಯೂಸೇಜಿಗೆ ಚೆನ್ನಾಗಿರುತ್ತೆ. ನೋಡಿ, ಇದು ಮುಂಗಡೆ ಆಕ್ಸಿಸ್ ಹೋಗ್ತಾ ಇದೆ, ಬಲ್ಕಿ ಆಗಿದೆ ಆಕ್ಸಿಸ್ಸು. ಇದು ಸ್ವಲ್ಪ ಲೀನ್ ಆಗಿದೆ. TVS NTORQ 125, Activa 125, ಆಕ್ಸಿಸ್ 125 ಮತ್ತು ಝೂಮ್ 125, ಫ್ಯಾಸಿನೋ, ರೇಸ್ ZR 125 ಸ್ಕೂಟರ್ಸ್ಗೆಲ್ಲ ಈ ಗಾಡಿ ಕಾಂಪಿಟೇಷನ್ ಕೊಡುತ್ತೆ. ವೈ? ಬಿಕಾಸ್ ಲೈಟ್ ವೈಟ್ ಗಾಡಿ, ಜೊತೆಗೆ ಪವರು ಚೆನ್ನಾಗಿದೆ, ಟಾರ್ಕು ಚೆನ್ನಾಗಿದೆ. ಟಾರ್ಕು 10 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆರಾಮಾಗಿ ಟಾಪ್ ಸ್ಪೀಡೆಲ್ಲ ಹೋಗುತ್ತೆ, ಏನು ಸ್ಟ್ರಗಲ್ ಏನು ತಗೊಳಲ್ಲ. ಬಟ್ ನನ್ನ ಸೈಜ್ಗೆ ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ ಚಿಕ್ಕದಾಯಿತು. ಆಕ್ಸಿಸ್ ಹ್ಯಾಂಡಲ್ ಬಾರು ಚೆನ್ನಾಗಿದೆ, ಬಟ್ ಇದೇನಂದರೆ ಸಣ್ಣಕ್ಕಿರೋರಿಗೆ ಕುಳ್ಳಕ್ಕಿರೋರಿಗೆ ಈ ಗಾಡಿನ ಬಿಟ್ಟಿರೋದು. ಸೊ ಈಗ ತುಂಬ ದಪ್ಪ ಇರೋರು ಬರ್ಗ್ಮ್ಯಾನ್ ತಗೊಳ್ಳಿ, ಮೀಡಿಯಮ್ ಆಗಿರೋರು ಆಕ್ಸಿಸ್ ತಗೊಳ್ಳಿ, ಸಣ್ಣಕ್ಕಿರೋರು ಅವನೀಸ್ ತಗೊಳ್ಳಿ ಅಷ್ಟೇ. ಇಂಜಿನೆಲ್ಲ ಸೇಮೇ, ಟಾರ್ಕು ಪವರ್ನಲ್ಲಿ ಆಟಾಡಿರ್ತಾರೆ ಕೆಲವೊಂದು ಗಾಡಿಗೆ, ಬರ್ಗ್ಮ್ಯಾನ್ ಆಗಿರಲಿ, ಆಕ್ಸಿಸ್ ಆಗಿರಲಿ, ಅವನೀಸ್ ಆಗಿರಲಿ. ಸೊ ಪವರು ಮತ್ತು ಟಾರ್ಕ್ನಲ್ಲಿ ಆಟಾಡಿರ್ತಾರೆ. ಇಂಜಿನ್ ವೈಸ್ ಸೇಮ್, ರೈಡಿಂಗ್ ಪೋರ್ಷನ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಆಕ್ಸಿಸ್ ಅಂದರೆ ಒಂದು ಸ್ವಲ್ಪ ಹೈಟಲ್ಲಿ ಬರುತ್ತೆ ಈ ಒಂದು ಸ್ಪೀಡೋಮೀಟರು. ಸೊ ಟಕ್ಕಿನಾಗಿರ್ತೀವಿ ಒಳಗಡೆ, ಇದು ಮೇಲ್ಗಡೆ ಕುಂತಿದ್ದೀವಿ. ಸೊ ಇದೊಂದು ಸ್ವಲ್ಪ ಡಿಯೋ ಥರ ಫೀಲ್ ಆಗುತ್ತೆ, ಝೂಮ್ 125 ಥರ ಫೀಲ್ ಆಗುತ್ತೆ. ಇಟ್ಸ್ ಲೈಕ್ ಆ್ಯನ್ ಏನೋ ಕುಳ್ಳಕ್ಕಿರೋರಿಗೆ ಅಷ್ಟೇ ಇದು ಗಾಡಿ. ಉದ್ದ ದಪ್ಪ ಇರೋರಿಗೆ ಬರ್ಗ್ಮ್ಯಾನು ಮತ್ತು
ಆಕ್ಸಿಸ್ ಇದೆ, ಆಕ್ಟಿವಾ ಇದೆ. ಏನಿದ್ರು ತೆಳ್ಳಗಿರೋರಿಗೆ ಈ ಗಾಡಿ ಚೆನ್ನಾಗಿ ಅನಿಸುತ್ತೆ. ನಾನು ದಪ್ಪ ಇದ್ದೀನಿ, ನನಗೆ ಇದು ಒಂದು ಸ್ವಲ್ಪ ಚಿಕ್ಕ ಗಾಡಿ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಬಲ್ಕ್ ಇಲ್ಲ, ನನಗೆ ಚಿಕ್ಕದಾಗಿ ಫೀಲ್ ಆಗ್ತಿದೆ. ಅದಕ್ಕೆ ಮನೆಯವರೆಲ್ಲ ಆರಾಮಾಗಿ ಕಾಣ್ಬೋದು, ಯಾಕಂದರೆ ಗಾಡಿ ಲೀನಾಗಿದೆ. ಮಿರರ್ಸು ಚೆನ್ನಾಗಿ ಕಾಣ್ತಾವೆ, ಹಿಂದ್ಗಡೆ ಏನೇನು ಗಾಡಿ ಬರ್ತಿದ್ದಾವೆ ಅವೆಲ್ಲ ಕ್ಲೀನಾಗಿ ಕಾಣ್ತಾ ಇದ್ದಾವೆ. ಬ್ರೇಕಿಂಗ್ ಮಾತ್ರ ಕ್ರೇಜಿ ಗುರು. ಫ್ರಂಟ್ ಸಸ್ಪೆನ್ಷನು ಓಕೆ ಡೀಸೆಂಟ್ ಆಗಿದೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಇದೊಂದು ಸ್ವಲ್ಪ ಏನೋ ಎಂಗೇಜ್ ಇರೋರು ತಾನ್ಬೇಕಾಗುತ್ತೆ. ಲೈಕ್ ಏನಂದರೆ ವಯಸ್ಸು 60-65 ಇರೋರು ಈ ಗಾಡಿನ ಓಡಿಸ್ಬೋದು, ಯಾಕಂದರೆ ಲೈಟ್ ವೇಟ್ ಅಂತ. ಆದರೆ ಲುಕ್ ವೈಸು ಇದು ಬಂದು ಯೂತ್ಫುಲ್ ಆಗಿದೆ, ಯೂತ್ ಸೋರ್ಸೋ ರೀತಿ ಈ ಗಾಡಿನ ಬಿಟ್ಟಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ ಯೂತ್ಸು ಆಕ್ಸಿಸ್ನ ತಗೊಳ್ಳಿ, ಎಲ್ಡರ್ ಪೀಪಲ್ಸು ಅವನೀಸ್ ಅಂತ ಗಾಡಿ ತಗೊಳ್ಳಿ. ಯಾಕಂದರೆ ಲೈಟ್ ವೇಟ್ ಆಗಿರುತ್ತೆ, ಆರಾಮಾಗೆ ಸಿಟಿ ಯೂಸೇಜಲ್ಲಿ ಅಡ್ಡಾಡ್ಬೋದು. ಆಮೇಲೆ ಈ ಒಂದು ಸ್ಕೂಟರ್ನಲ್ಲಿ ಸೀಟಿಂಗ್ ರೂಮ್ ಸಖತ್ತಾಗಿದೆ, ಕ್ಲೀನಾಗಿ ಕೌಚ್ ಆಗಿರುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ. ಲೈಕ್ ಪ್ಯಾಡಿಂಗ್ ಎಲ್ಲ ಸಖತ್ತಾಗಿದೆ ಅಂತ ಹೇಳ್ಬೋದು. ಸಖತ್ತಾಗಿದೆ, ಆ್ಯಕ್ಚುಲಿ ಒಂದು ಸಖತ್ತಾಗಿದೆ. ಒಂದು ನಿಮಿಷ ತೋರಿಸ್ತೀನಿ ಸೈಡಿಗೆ ಗಾಡಿನ. ಈ ಒಂದು ಗಾಡಿಯಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ, ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗುತ್ತೆ ಗಾಡಿ. ನೋಡಿ ಇದು ಕೌಚಿಂಗ್ ನೋಡಿ ಯಾವ ಥರ ಇದೆ ರೈಡರ್ದು. ಆ್ಯಂಡ್ ಇದು ಹಿಂದಕ್ಕೆಲ್ಲ ಹೋಗಲ್ಲ, ಬ್ರೇಕ್ ಹೊಡಿದ್ರೆ ಅಥವಾ ಹೈಯರ್ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೆ ಗಾಡಿಗೆಲ್ಲ ಹಿಂದಕ್ಕೆ ಹೋಗಲ್ಲ, ಇದು ತಡೆಯುತ್ತೆ. ಪಿಲಿಯನ್ಗೂ ಸೀಟ್ ಕಂಫರ್ಟ್ ಚೆನ್ನಾಗಿದೆ, ಅದನ್ನು ಅಲ್ಲಿ ಒಂದು ಸ್ವಲ್ಪ ಮೇಲ್ ಮಾಡಿದ್ದಾರೆ. ಸೊ ಈ ಒಂದು ಪಾರ್ಟು ಅಂದರೆ ಕುತ್ಕೊಂಡ್ರೆ ಕಂಫರ್ಟ್ ಲೆವೆಲ್ ಕೊಡುತ್ತೆ. ನಮ್ಮ ಕುಂಡಿ ಇರುತ್ತಲ್ಲ ಅದಕ್ಕೆಲ್ಲ ಗ್ರಿಪ್ ಕೊಡುತ್ತೆ ಚೆನ್ನಾಗಿ. ದಪ್ಪ ಇರೋರಿಗೆ ಅಥವಾ ಏನೋ ಈಗಿನ ಹೊಸದಾಗೆ ಕಲಿತಿರ್ತಾರಲ್ಲ ಅವರಿಗೆ ಈ ಗಾಡಿ ಒಂದು ಸ್ವಲ್ಪ ಗ್ರಿಪ್ಪಿಯಾಗಿರುತ್ತೆ, ಯಾಕಂದರೆ ಹಿಂದೆ ಹೋಗಲ್ಲ, ಕ್ಲೀನಾಗೆ ಅಡ್ಡ ಕೊಡುತ್ತೆ ಆ ಒಂದು ಕೌಚಿಂಗು ಅಂದರೆ ಆ ಒಂದು ಸೀಟ್ನ ಪ್ಯಾಡಿಂಗು. ಬನ್ನಿ ಸಿಟಿ ಯೂಸೇಜಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಕಾರ್ನರಿಂಗೆಲ್ಲ ಡೀಸೆಂಟಾಗಿ ಮಾಡ್ಬೋದು. ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ, ನನ್ನ 2 ಕಾಲೂ ಫ್ಲ್ಯಾಟ್ ಫುಟ್ ಆಗ್ತಾ ಇದೆ. ನನ್ನ ಹೈಟ್ ಬಂದು 5.7. ನೋಡಿ ಜುಪಿಟರ್ ಮುಂದ್ಗಡೆ, ಅಲ್ಲಿ ಮುಂದ್ಗಡೆ ಫ್ಯಾಸಿನೋ ಇದೆ. ಸೊ ವೈಬ್ರೇಷನ್ಸ್ ಏನಿಲ್ಲ ಗಾಡಿನಲ್ಲಿ, ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ಡೀಸೆಂಟ್ ಆಗಿದೆ. ಸ್ವಲ್ಪ ಥ್ರಾಟಲ್ ಜಾಸ್ತಿ ಕೊಟ್ಟರೆ ಈ ಒಂದು ಸೌಂಡ್ ಮಾತ್ರ ಸೆಕ್ಸಿ ಅಂತ ಹೇಳ್ಬೋದು. ಡೆಸ್ಟಿನಿ 125 ಬಂದು ಅದು ಬೇರೆ ರೀತಿ ಗಾಡಿ. ಅದು ಏನಂದರೆ ಅದು ಜನಗಳಿಗೆ ಬಿಟ್ಟಿದ್ದು, ಸಬ್ಜೆಕ್ಟಿವ್, ಇಷ್ಟಪಡೋದು ಸಬ್ಜೆಕ್ಟಿವ್ ಅದು. ಬಟ್ ಈ ಒಂದು ಗಾಡಿ ಆಬ್ಜೆಕ್ಟಿವ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಗುರು ಗಾಡಿ.